ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ನೋಡಿ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ನಾನು 2ನೇ ಸೆಮಿಸ್ಟರ್ BA ವಿದ್ಯಾರ್ಥಿಗಳಿಗಾಗಿ KP ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರ್ತಕ್ಕಂತಹ ನಿಗೂಢ ಮನುಷ್ಯರು ಅನ್ನುವ ಕಾದಂಬರಿಯ ಭಾಗ 4ರ ಬಗ್ಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ನೋಡೋಣ, ಈ ಭಾಗ 4ರಲ್ಲಿ ಯಾವ ಯಾವ ವಿಚಾರಗಳು ಇವೆ ಅನ್ನೋದನ್ನ ನಾವು ಗಮನಿಸ್ತಾ ಹೋಗೋಣ. ನೋಡಿ, ಈಗ ಏಲಕ್ಕಿ ತಿರುವಿನಲ್ಲಿ ಎಲ್ಲೋ ಒಂದ್ ಕಡೆ ಕಾರು ಇಲ್ಲಿ ಕೆಸರಿನಲ್ಲಿ ಊದ್ಕೊಂಡಿರ್ತಕ್ಕಂತಹದ್ದು. ಆ ಊತಿರ್ತಕ್ಕಂತಹ ಕಾರನ್ನ ಎತ್ತುವುದಕ್ಕೆ ಗೋಪಾಲಯ್ಯ, ಹಾಗೆ ಅವನ ಆಳುಗಳಾಗಿರ್ತಕ್ಕಂಥ ಕುಳುಪ, ಕಾಂಪ್ರ ಮತ್ತೆ ಮರಸರ ಎಲ್ಲರೂ ಕೂಡ ಅಲ್ಲಿಗೆ ಇಲ್ಲಿ ಕಾರನ್ನ ಎತ್ತುವುದಕ್ಕೆ ಬೇಕಾಗಿರ್ತಕ್ಕಂತಹ ಸಲಕರಣೆಗಳೆಲ್ಲವನ್ನ ಅಥವಾ ಪರಿಕರಗಳನ್ನೆಲ್ಲವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗೇನೆ ಒಂದು ಲೋರಿ ಛತ್ರಿಯನ್ನ ಹಿಡ್ಕೊಂಡಿದ್ದಾರೆ. ಗೋಪಾಲಯ್ಯ ಲೋರಿ ಛತ್ರಿಯನ್ನ ಹಿಡ್ಕೊಂಡು ಆ ಲೋರಿ ಛತ್ರಿಯ ಕೆಳಗಡೆ ನಡೆದುಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಗಾಳಿ, ಮಳೆ, ಜೋರು ಗಾಳಿಯಿಂದಾಗಿ ಲೋರಿ ಛತ್ರಿ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ವಾಲ್ತಾ ಇರ್ತಕ್ಕಂಥದ್ದು. ಇದೆಲ್ಲ ನೋಡ್ಬೇಕಾದ್ರೆ ಇನ್ನು ಸ್ವಲ್ಪ ದೂರ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಯಾರೋ ಜೋರಾಗಿ ಕೂಗ್ತಾ ಇದ್ದಾರೆ. ಯಾರನ್ನೋ ಅಲ್ಲಿ ಕೂಗ್ತಾ ಇರ್ತಕ್ಕಂತಹ ಒಂದು ಧ್ವನಿ. ಅದನ್ನ ನೋಡಿದ್ರೆ ಆ ಅಡಿಗೆಯ ಹುಡುಗ ಕೂಗುದನೇನೋ ಎಂದು ಗೋಪಾಲಯ್ಯನವ್ರು ನೋಡ್ತಾರೆ. ಆದ್ರೆ ಅಲ್ಲಿ ಮರಸರನ ಮಗು ಸತ್ತಿದೆ. ಆ ಮರಸರನ ಮಗು ಸತ್ತಿರ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಏನಪ್ಪಾ ಅಂತಂದ್ರೆ ಕುಳುಪನ ಮಗ ಕೂಗ್ತಾ ಇದ್ದಾನೆ. ಕುಳುಪನ ಮಗ ಅಲ್ಲಿ ಹೋಗ್ತಾ ಇರ್ತಕ್ಕಂಥ ಮರಸರ, ಕಾಂಪ್ರ, ಕುಳುಪ ಇವ್ರನ್ನ ಕೂಗ್ತಾ ಇರ್ತಕ್ಕಂಥದ್ದು. ಆಗ ಅಲ್ಲಿ ಮರಸರನ್ನ ಕೂಗ್ತಾ ಇದ್ದಾನೆ ಅಂತ ನಾವು ಭಾವಿಸ್ತಾ ಹೋಗ್ಬೋದು. ಕುಳುಪನ ಮಗ ಏನ್ ಮಾಡ್ತಾ ಇದ್ದಾನೆ? ಮರಸರನ್ನ ಕೂಗ್ತಾ ಇರ್ತಕ್ಕಂಥದ್ದು. ಕಾರಣ ಏನಪ್ಪಾ ಅಂದ್ರೆ ಆ ಮಗು ಮಾತನಾಡ್ತಾ ಇದೆ. ಅಲ್ಲಿ ಆ ಕೂಗ್ತಾ ಇದ್ದ ಸಂದರ್ಭದಲ್ಲಿ ಅಲ್ಲಿ ಮರಸರನ ಮಗ ಸತ್ತಿದ್ದಾನಂತೆ ದಣಿ, ಅದಕ್ಕೆ ಒಡೆಯ ಅಂತ ಹೇಳಿ ಆಗ ತೀರಿ ಹೋಯ್ತಂತೆ. ಅದಕ್ಕೆ ಕುಳುಪ ನಿರ್ಭಾರವಾಗಿ ನುಡಿದದ್ದು. ನೋಡಿ, ಆ ಮಗು ಸತ್ತೈತು ಇರ್ತಕ್ಕಂಥದ್ದು ವಿಚಾರವನ್ನ ಅವನು ಯಾವುದೇ ರೀತಿಯಾದಂತಹ ಇಲ್ಲಿ ನಿರ್ಭಾವವಾಗಿ ಯಾವುದೇ ಯೋಚನೆಯನ್ನು ಮಾಡ್ದಲೆ ಹೇಳ್ತಾ ಇರ್ತಕ್ಕಂಥದ್ದನ್ನ ಅಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಅವನಿಗೆ ಕರುಣನೇ ಇಲ್ವಾ ಹಾಗಾದ್ರೆ ಕುಳುಪನಿಗೆ? ಹಾಗೆ ಮುಂದುವರೆದಂತೆ ಅಯ್ಯೋ, ಅವನು ಅಷ್ಟೊಂದು ನಿರ್ಭಾವವಾಗಿದ್ದಂತಹ ಒಂದು ವಿಚಾರವನ್ನ ತೆಗೆದುಕೊಂಡಿದ್ದು ಗೋಪಾಲಯ್ಯನವರಿಗೆ ಆಶ್ಚರ್ಯ ಆಗ್ತದೆ. ಎಂತಹ ಮನುಷ್ಯರಪ್ಪ ಇವರು, ಎಷ್ಟು ತುಂಬಾ ಸಾವನ್ನಪ್ಪಿರ್ತಕ್ಕಂಥ ವಿಚಾರವನ್ನು ಕೂಡ ಇಷ್ಟು ಸುಲಲಿತವಾಗಿ ತೆಗೆದುಕೊಂಡಿದ್ದಾರಲ್ಲ ಇವರು ಅಂತಕ್ಕಂಥದ್ದು. ಹೀಗೆ ಏನಾಯ್ತು ಎಂದು ಗೋಪಾಲಯ್ಯನವರು ಕೇಳಿದಾಗ ಕುಳುಪ ಹೇಳ್ತಾನೆ, ಅಯ್ಯೋ, ಹೊಟ್ಟೆ ನೋವು ಅಂತ ಬಹಳ ದಿನ ಹೇಳ್ತಿತ್ತು. ಆದ್ರೆ ಸಿಕ್ಕದನ್ನೆಲ್ಲ ತಿಂತವೆ ಈ ಮುಂಡೇವು, ಅದಕ್ಕೆ ಹೊಟ್ಟೆಗೆ ಬೆಂಕಿ ಹಾಕ ಅಂತ ಹೇಳ್ತಾನೆ. ಉಣ್ಣದಕ್ಕೆ, ತಿನ್ನೋದಕ್ಕೆ, ಎಲ್ಲದಕ್ಕೂ ದುಡಿಯೋದಕ್ಕೆ ಇಲ್ಲಿ ಇಲ್ಲ ಒಂದ್ ಕಡೆ ಒಂದೂ ಇಲ್ಲ, ಬರೀ ತಿನ್ನದೆ ಅಂತ ಹೇಳ್ತಾ ಇದ್ದಾನೆ ಕುಳುಪ. ಹೀಗೆ ಗಾಳಿ ಬೀಸ್ತಾ ಇರ್ತಕ್ಕಂಥದ್ದು. ಅಂತೂ ಇಂತೂ ಮರಸನ ಮಗ ಸಾವನ್ನಪ್ಪಿದ್ದಾನೆ. ಈಗ ಅವರು ಮುಂದೆ ಒಂದು ಸಣ್ಣ ಪರ್ವತದ ತಪ್ಪಲಿನ ಕಡೆಗೆ ನಿಧಾನಕ್ಕೆ ಹೋಗ್ತಾ ಇದ್ದಾರೆ. ಹೋಗ್ತಾ ಹೋಗ್ತಾ ಅಲ್ಲಿ ಗೋಪಾಲಯ್ಯನವರು ಹಾಗೆ ಇತರರು ಎಲ್ಲರೂ ಕೂಡ ಸೇರ್ಕೊಂಡ್ರು. ಆ ಕಾರು ಹೂತಿರ್ತಕ್ಕಂತಹ ಜಾಗಕ್ಕೆ ಹೋಗ್ತಾ ಇದ್ದಾರೆ. ಅಲ್ಲಿ ಯಾರೋ ದಾರಿ ಹೋಕರು ಆ ಕಾರನ್ನ ಹಿಂದಕ್ಕೆ ಮುಂದಕ್ಕೆ ತಳ್ಳಿ ಅದು ಇನ್ನೂ ಕೂಡ ಒಳಗಡೆ ಆ ಕೆಸರಿನಲ್ಲಿ ಊದ್ಕೊಂಡಿರ್ತಕ್ಕಂಥದ್ದು. ಇದೆಲ್ಲ ಆದ್ಮೇಲೆ ಕೊನೆಗೆ ಈ ಗೋಪಾಲಯ್ಯನವರು ಮತ್ತೆ ಇವರ ಆಳುಗಳು ಎಲ್ಲರೂ ಕೂಡ ಆ ಕಾರಿನ ಹತ್ತಿರ ಊದ್ಕೊಂಡಿರ್ತಕ್ಕಂತಹ ಒಂದು ಜಾಗಕ್ಕೆ ಬಂದ್ರು. ಇಲ್ಲಿ ಹೊಸ ಉರುಪಿನಲ್ಲಿ ಹೊಸದಾಗಿ ಬಂದವರು ಎಲ್ಲರೂ ಕೂಡ ಆ ಕಾರನ್ನ ತೆಳ್ಳುವುದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಅದರ ಗತಿಯ ಚಕ್ರದ ಒಂದು ಗಾಳಿಯನ್ನ ತೆಗೆದು ಆ ಚಕ್ರದಲ್ಲಿ ಇರ್ತಕ್ಕಂಥ ಏರನ್ನೆಲ್ಲ ತೆಗೆದು ಹಾಗೆ ಕಾರನ್ನ ಸ್ಟಾರ್ಟ್ ಮಾಡಿ ಮೇಲಕ್ಕೆ ನೂಕುವಂತಹ ಒಂದು ಕೆಲಸವನ್ನ ಮಾಡ್ತಾರೆ. ಆದ್ರೂ ಕೂಡ ಆ ಕಾರು ಅಲ್ಲಿಂದ ಜಗ್ಗಲಿಲ್ಲ. ಕೊನೆಗೆ ಗೋಪಾಲಯ್ಯನವರು ಒಂದ್ ಸ್ವಲ್ಪ ಸುಧಾರಿಸ್ಕೊಳ್ಳೋದಕ್ಕೆ ಕಾರೊಳಗಡೆ ಹೋಗಿ ಕುತ್ಕೊಳ್ತಾರೆ. ಆದ್ರೆ ಇದು ಅಸಾಧ್ಯವಾದದ್ದು. ಮಿಕ್ಕವರು ಕೂಡ ಎಲ್ಲಾರ ಪ್ರಯತ್ನವನ್ನು ನಿಲ್ಲಿಸಿದ್ರು. ಯಾವುದೇ ಕಾರಣಕ್ಕೂ ಕಾರನ್ನ ತೆಳ್ಳುವುದಕ್ಕೆ ಅಲ್ಲಿಂದ ಆಗಲಿಲ್ಲ. ಈಗ ಗೋಪಾಲಯ್ಯನವರು ಎಲ್ಲ ಒಂದ್ ಕಡೆ ಈಗ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಜಗನ್ನಾಥನಿಗೆ
ಇಲ್ಲಿ ಹೇಳ್ತಾರೆ ಏನಂತಂದ್ರೆ, ಜಗನ್ನಾಥನಿಗೆ ಹೇಳಿದರು. ಗೋಪಾಲಯ್ಯನವ್ರು ಏನ್ ಮಾಡ್ತಿದ್ರೆ, ಜಗನ್ನಾಥನಿಗೆ ಹೇಳ್ತಾರೆ, ನೋಡಿ ಸ್ವಾಮಿ, ಅಂದ್ರೆ ಗೋಪಾಲಯ್ಯನ ಒಂದು ಮಾನವೀಯತೆ, ಯಾಕೆಂದ್ರೆ ಎಲ್ಲಿಂದನೋ ನಗರದಿಂದ ಬಂದಿದ್ದಾರೆ, ಅವರು ಉಳ್ಕೊಳ್ಳೋದಕ್ಕೆ ನಾನು ವ್ಯವಸ್ಥೆಯನ್ನ ಮಾಡ್ಬೇಕು ಅಂತ ಒಂದು ಮಾನವೀಯತೆಯ ದೃಷ್ಟಿಯಿಂದ ಏನ್ ಹೇಳಿದ್ರು ಅಂದ್ರೆ, ನೋಡಿ ಸ್ವಾಮಿ, ಒಂದು ಕೆಲಸ ಮಾಡೋಣ, ಈಗ ಮಳೆ ಚಳಿ ಈ ತಮ್ಮ ಪ್ರಾಣ ತಿನ್ನುತ್ತಿದೆ, ಹಾಗಾಗಿ ತಮ್ಮ ಮನೆಗೆ ಹೋಗೋಣ, ಬನ್ನಿ ಈಗ ನಮ್ಮ ಮನೆಗೆ ಹೋಗೋಣ, ನೀವು ನೆನ್ನೆಯಿಂದ ಇದ್ದು ಸುಸ್ತಾಗಿದ್ದೀರಾ, ಇಲ್ಲಿ ಊಟ ಮಾಡಿ ಸ್ವಲ್ಪ ವಿಶ್ರಮಿಸಿಕೊಳ್ಳಿರಿ ಅಂತ ಹೇಳಿ ಆಮೇಲೆ ಇಲ್ಲಿ ಹಗ್ಗವನ್ನ ತಂದು ಗಟ್ಟಿಯಾಗಿ ಈ ಎಲ್ಲ ಒಂದ್ ಕಡೆ ಎಳೆಸೋಣ ಅಂತ ಹೇಳಿ ಅಲ್ಲಿ ನೋಡೋದು. ನಿಮ್ಗೆ ಆಚಾರ ಚೆನ್ನಾಗಿದ್ರೆ ಮತ್ತೆ ಆ ಹಗ್ಗದಿಂದ ಎಳೆದಂತ ಸಂದರ್ಭದಲ್ಲಿ ಕಾರು ಮೇಲ್ಗಡೆ ಬರ್ಬೋದು, ಈಗ ಬನ್ನಿ ಆಯ್ತು ಅಂತ ಹೇಳ್ತಾ ಇದಾರೆ. ಇದೆಲ್ಲ ಹೇಳಿದ್ಮೇಲೆ ನಿಧಾನಕ್ಕೆ ಗೋಪಾಲಯ್ಯನ ಜೊತೆ ಜಗನ್ನಾಥ ಮತ್ತೆ ರಂಗಪ್ಪ ಹಾಗೇನೆ ಈ ಕುಳುಪ ಕಾಂಪ್ರ ಇಲ್ಲಿ ಇವರೆಲ್ಲರೂ ಕೂಡ ನಡ್ಕೊಂಡು ಬರ್ತಾ ಇದ್ದಾರೆ. ಈ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜಗನ್ನಾಥನಿಗೂ ರಂಗಪ್ಪನಿಗೂ ಇಲ್ಲಿ ಒಪ್ಪದ ವಿಧಿ ಇರ್ಲಿಲ್ಲ. ಆಯ್ತು ಸರಿ ಅಂತ ಅವ್ರು ಹೇಳಿದ ಗೋಪಾಲಯ್ಯನವರು ಹೇಳಿದ ಮಾತಿಗೆ ಇವರು ಒಪ್ಕೊಂಡ್ರು. ಒಪ್ಕೊಂಡಾದ್ಮೇಲೆ ನಿಧಾನಕ್ಕೆ, ಯಾಕೆಂದ್ರೆ ಇವ್ರಿಗೂ ಕೂಡ ಆ ಕೆಸರಲ್ಲಿ ಮಳೆಯಲ್ಲಿ ಹೇಗಿ ಸಾಕಾಗೋಗಿತ್ತು, ಸದ್ಯ ಫಸ್ಟ್ ಹೋಗ್ಬಿಡೋಣ ಅಂತ ಹೇಳಿ ಈಗ ಗೋಪಾಲಯ್ಯನಂತವರು ಅಲ್ಲಿ ಇದ್ದಿದ್ದು ಎಲ್ಲೋ ಒಂದ್ ಕಡೆ ಇವರಿಗೆ ನಮ್ಮ ಪಾಲಿನ ಪುಣ್ಯ ನೋಡಿ, ಜಗನ್ನಾಥ ಮತ್ತು ಇಲ್ಲಿ ರಂಗಪ್ಪ ಇಬ್ರು ಗೋಪಾಲಯ್ಯನವರು ಅಂತವ್ರು ಸಿಕ್ಕಿದ್ದು ಅಥವಾ ಈ ಜಾಗದಲ್ಲಿ ಇರ್ತಕ್ಕಂಥದ್ದು ನಮ್ ಪುಣ್ಯ ಅಂತ ಸೀದಾ ಬರ್ತಾ ಇದ್ದಾರೆ ಗೋಪಾಲಯ್ಯನವರ ಮನೆಗೆ. ಗೋಪಾಲಯ್ಯನವರು ಮೊದ್ಲೇ ಲೋರಿ ಛತ್ರಿಯನ್ನ ಹಿಡಿದಿದ್ರು. ಆ ಛತ್ರಿಯನ್ನ ಹಿಡಿದು ಗೋಪಾಲಯ್ಯನ ಲೋರಿ ಛತ್ರಿ ಅಡಿಯಲ್ಲಿ ರಂಗಪ್ಪ ಮತ್ತೆ ಜಗನ್ನಾಥ ಆಶ್ರಯವನ್ನ ಪಡ್ಕೊಂಡು ಬರ್ತಾ ಇದ್ದಾರೆ. ಆದ್ರೂ ಕೂಡ ಮಳೆ ಗಾಳಿ ಜೋರಾಗಿ ಬರ್ತಾ ಇರ್ತಕ್ಕಂಥದ್ದು. ಕೊನೆಗೆ ರಂಗಪ್ಪ ಗೋಪಾಲಯ್ಯನನ್ನ ಸೂಕ್ಷ್ಮವಾಗಿ ಅವಲೋಕಿಸ್ತಾನೆ. ಹಾಗೇನೆ ರಂಗಪ್ಪನಿಗಿಂತ ಹೆಚ್ಚು ವಯಸ್ಸಾಗಿದ್ದ ಗೋಪಾಲಯ್ಯ ಕ್ಷೌರ ಮಾಡಿರಲಿಲ್ಲ, ಅದಕ್ಕೆ ಏನೇನೋ ಅಲ್ಲಿ ಗಡ್ಡ ಬೆಳೆದಿತ್ತು ವಿಚಿತ್ರವಾಗಿರ್ತಕ್ಕಂಥದ್ದು. ಹೀಗೆ ದಾಪುಗಾಲಿಕ್ಕುತ್ತಾ ಒಬ್ಬರ ಮುಖ ಒಬ್ಬರು ನೋಡುತ್ತಾ ಬರ್ತಾ ಇದ್ದಾರೆ. ಬರ್ತಾ ಇರ್ಬೇಕಾದ್ರೆ ಆಗೊಮ್ಮೆ ಈಗೊಮ್ಮೆ ಭಯಂಕರ ಗಾಳಿ ಬೀಸಿತ್ತು. ಲೋರಿ ಛತ್ರಿ ಎಲ್ಲ ಒಂದ್ ಕಡೆ ಹಿಮ್ಮುಖವಾಗಿತ್ತು. ಅಂದ್ರೆ ಗಾಳಿ ವೇಗವಾಗಿ ಬೀಸ್ತಾ ಇರೋದ್ರಿಂದ ಲೋರಿ ಛತ್ರಿ ಸ್ವಲ್ಪ ಹಿಮ್ಮುಖವಾಗುತ್ತೆ, ಅಂದ್ರೆ ಮಡಚ್ಕೊಳ್ತಕ್ಕಂಥದ್ದು. ಅಥವಾ ತಲೆಯ ಮೇಲೆ ಇದ್ದಕ್ಕಿದ್ದಂತೆ ಇಲ್ಲಿ ಬಯಲಾದಂತೆ ಕಾಣಿಸುತ್ತೆ. ಆ ಛತ್ರಿ ಇರೋದ್ರಿಂದ ಇವ್ರಿಗೆ ಮೇಲೆ ಅಕ್ಕಪಕ್ಕ ಏನಿದೆ ಯಾವುದು ಗೊತ್ತಾಗ್ತಾ ಇರಲ್ಲ. ಆದ್ರೆ ಈಗ ಜಗನ್ನಾಥ ನಿಧಾನಕ್ಕೆ ಲೋರಿ ಛತ್ರಿ ಯಾವಾಗ ಹಿಮ್ಮುಖವಾಯ್ತೋ ಆಗ ಜಗನ್ನಾಥ ನಿಧಾನಕ್ಕೆ ನೋಡ್ತಾನೆ, ಒಂದು ಭಯಂಕರವಾದಂತಹ ಶಿಖರ ಅಥವಾ ಪರ್ವತ ಶ್ರೇಣಿ. ಇನ್ನೇನು ಅದರ ತಲೆ ಮೇಲೆ ಬೀಳುವಂತೆ ಹೇಗ್ ಕಾಣಿಸ್ತಾ ಇದೆಯಪ್ಪ ಅಂತಂದ್ರೆ, ಆ ಪರ್ವತ ಶ್ರೇಣಿ ತಲೆಯ ಮೇಲೆ ಬೀಳುವಂತೆ ಕಾಣಿಸ್ತಾ ಇದೆ. ಹಾಗೆ ನೆತ್ತಿ ಮತ್ತು ಬಂಡೆಗಳು ಹಠಾತ್ ಆಗಿ ಮುಸುಕಾಗಿ ಕಣ್ಣಿಗೆ ಕಾಣುವಂತೆ ಜಗನ್ನಾಥನಿಗೆ ಮಂಜಿನ ಕ್ಷಣ ಕಾಲ ಕಾಣಿಸಿತು. ಆ ಮಂಜಿನ ಒಳಗಡೆನೂ ಕೂಡ ಆ ಒಂದು ಶಿಖರ ಕಾಣಿಸ್ತಾ ಇದೆ. ಒಂದು ಸಾರಿ ಜಗನ್ನಾಥನ ಮೈ ಜುಮ್ ಎಂದಿತು. ಏನಪ್ಪಾ ಇದು ನಮ್ ತಲೆ ಮೇಲೆ ಇದೆಯಲ್ಲ ಇಂತಹ ಒಂದು ದೊಡ್ಡ ಶಿಖರ ಅಥವಾ ಪರ್ವತ ಅಂತ. ಗೋಪಾಲಯ್ಯನ ಕಡೆ ತಿರುಗಿ ಇಲ್ಲಿ ಜಗನ್ನಾಥ ಕೇಳ್ತಾನೆ, ಯಾವುದು ಈ ಶಿಖರ ಎಂದು ಕೇಳುವಾಗ ಆಗ ಆ ಮೋಡಗಳು ದಟ್ಟವಾಗಿ ಆ ಗಿರಿಯ ಇಲ್ಲೆಲ್ಲ ಒಂದ್ ಕಡೆ ಆ ಗಿರಿಯ ಕಡೆ ಹೋಗ್ತಾ ಇರ್ತಕ್ಕಂಥದ್ದು. ಆಗ ಗೋಪಾಲಯ್ಯನವರು ಹೇಳ್ತಾರೆ ಆ ಜಗನ್ನಾಥನ ಮಾತಿಗೆ, ಯಾವುದು ಈ ಶಿಖರ ಅಂತ ಜಗನ್ನಾಥ ಕೇಳಿದಾಗ ಗೋಪಾಲಯ್ಯನವರು ಹೇಳ್ತಾರೆ, ಅದೇ ಉಗ್ರಗಿರಿ ಅಂತಕ್ಕಂಥದ್ದು. ಹಾಗಾದ್ರೆ ಜಗನ್ನಾಥ ಮತ್ತೆ ರಂಗಪ್ಪ ಬರ್ಬೇಕಾಗಿರ್ತಕ್ಕಂಥದ್ದು ಎಲ್ಲಿಗೆ? ಉಗ್ರಗಿರಿಗೆ. ಅದೇ ಉಗ್ರಗಿರಿ ಅಂತ ಹೇಳ್ತಾರೆ. ಆಗ ಗೋಪಾಲಯ್ಯನವರು ಹೇಳ್ತಾರೆ, ಆ ಉಗ್ರಗಿರಿಯ ಮೇಲೆ ಉಗ್ರ ನರಸಿಂಹ ದೇವರು ಇದ್ದಾನಂತೆ ಎಂದು ಹೇಳಿದ್ರು. ಜಗನ್ನಾಥನ ಮುಖದ ಮೇಲೆ ಬಿದ್ದ ನೀರಿನ ಹನಿಯನ್ನ ಒರೆಸಿಕೊಳ್ಳುತ್ತಾ ಲೋರಿ ಛತ್ರಿಯ ಹಿಡಿ ಯಥಾಸ್ಥಿತಿಯಲ್ಲಿ ನಿಂತನು. ಓಹೋ, ಹಾಗಾದ್ರೆ ಜಗನ್ನಾಥನಿಗೆ ಗೊತ್ತಾಯ್ತು, ಓಹೋ ಇದೇನಾ ಉಗ್ರಗಿರಿ, ಬನ್ನಿ ಸಾಯಂಕಾಲದ ಹೊತ್ತಿಗಾದರೂ ಮಳೆ ಕಡಿಮೆ ಆಗಬಹುದು ಅಂತ ಹೇಳಿ ಗೋಪಾಲಯ್ಯನವರು ಅವರನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರೆ, ಜಗನ್ನಾಥನನ್ನ ಮತ್ತೆ ಇಲ್ಲಿ ರಂಗಪ್ಪನನ್ನ. ಹೀಗೆ ಗೋಪಾಲಯ್ಯ ಮುಂದೆ ಹೆಜ್ಜೆ ಇಡ್ತಾ ಇದ್ದಾರೆ. ಇಲ್ಲಿ ಹಿಂದೆ ಇವರೆಲ್ಲರೂ ಕೂಡ
ಹಾಗೇನೆ ತದ್ವಿರುದ್ಧವಾಗಿ ಗಾಳಿಗೆ ತದ್ವಿರುದ್ಧವಾಗಿ ರೌದ್ರಾವತಾರ ತಾಳಿ ಗಾಳಿ ಬೀಸ್ತಾ ಇರ್ತಕ್ಕಂಥದ್ದು. ಮಳೆಯ ಹನಿಗಳು ಉಕ್ಕಿನ ಗುಂಡುಗಳಂತೆ ಟಪಟಪನೆ ಬಡಿತಾ ಇದ್ದಾವೆ. ಅವನ್ನೆಲ್ಲ ಲೆಕ್ಕಿಸದೆ ಗೋಪಾಲಯ್ಯನ ಜೊತೆ ಜಗನ್ನಾಥ ಮತ್ತೆ ರಂಗಪ್ಪ ಇಬ್ಬರು ಲೋರಿ ಛತ್ರಿಯ ಆಶ್ರಯವನ್ನ ಪಡಿತಾ ಸೀದಾ ಈಗ ಗೋಪಾಲಯ್ಯನ ಮನೆಯ ಕಡೆಗೆ ಇಲ್ಲಿ ಪಯಣವನ್ನ ಬೆಳೆಸ್ತಾ ಇದ್ದಾರೆ ಅಥವಾ ಹೋಗ್ತಾ ಇದ್ದಾರೆ ಅನ್ನುವಂತಹ ಒಂದು ಸನ್ನಿವೇಶವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಇದಿಷ್ಟು ಇಲ್ಲಿ ನಾವು ಭಾಗ 4ರ ಒಂದು ಸಾರಾಂಶವಾಗಿದೆ ಅಂತ ಹೇಳ್ತಾ, ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿ, ಹೀಗೆ ಮುಂದಿನ ಭಾಗವನ್ನ ಮುಂದಿನ ತರಗತಿಯನ್ನ ತಿಳಿಸ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಶುಭವಾಗ್ಲಿ.